ಆ್ಯಕ್ಚುಲಿ ಏನು ಗೊತ್ತಾ, ನಾನು ರೆಡಿ ಮಾಡುವಂಥ ಹೇರ್ ಆಯಿಲು ತುಂಬ ಜನಕ್ಕೆ ಇಷ್ಟ ಆಗಿಬಿಟ್ಟಿದೆ. ನನ್ನ ಡಿಪ್ಲೊಮಾ ಫ್ರೆಂಡ್ ರೀತು ಅಂತ, ಅವಳು ಆರ್ಡ್ರ್ ಮಾಡ್ಕೊಂಡಿದ್ಲು. 2 ಸಲ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ ಅವಳು. 2 ಬಾಟಲ್ ಥರ 4 ಬಾಟಲ್ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ, ಅದು ಬೆಳೀತಾ ಇದೆ ಅಂತ ಸ್ವಲ್ಪ ಖುಷಿ ಆಗ್ತಿದೆ. ಹಾಗೆಯೇ ಇವತ್ತು ಒಂದು ಆರ್ಡರ್ ಬಂದಿದೆ. ಇನ್ನೊಬ್ರು ಗೊತ್ತಿರೋರೇನೆ, ಅವ್ರಿಗೆ 500ಗೆ ಎಷ್ಟು ಬರುತ್ತೆ ಅಷ್ಟು ಕೊಡಿ ಅಂತ ಮೆಸೇಜ್ ಹಾಕಿ ಹೇಳಿದರು. ಸೊ ಅದಕ್ಕೆ ಆಯಿಲ್ ಬೇರೆ ಖಾಲಿ ಆಗಿತ್ತು. ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಾತಾಡ್ತಿದ್ದೆ ಅಷ್ಟೇ, ಅದನ್ನ ವಾಯ್ಸ್ ಕೇಳಿಬಿಟ್ಟಿನೇ ಎದ್ಬಿಟ್ರು ನಮ್ಮ ಚರಿತ್ ಅವರು. ಸೊ ಇವಾಗ ಅವ್ರನ್ನೂ ಎತ್ಕೊಂಡು ಮಾತಾಡ್ತಿದ್ದೀನಿ. ಇನ್ನೂ ಸ್ವಲ್ಪ ಹೇಳೋದಿತ್ತು ಇನ್ಫಾರ್ಮೇಷನ್ನು, ಅದಕ್ಕೋಸ್ಕರ. ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ದಾಸವಾಳ ಹೂವು ಸಿಕ್ಕಿತ್ತು, ಹಾಗೆಯೇ ರೋಸ್ಮೇರಿ ನನಗೆ ಸಿಕ್ಕಿರಲಿಲ್ಲ. ರೋಸ್ಮೇರಿದು ಸೀಡ್ಸ್ ಬರುತ್ತಲ್ಲ, ಅದನ್ನು ತರಿಸ್ಕೊಂಡು ಹಾಕಿದ್ದೆ. ಬಟ್ ಈ ಸಲ ಏನಾಗಿದೆ ಅಂತ ಅಂದರೆ ದಾಸವಾಳ ಹೂವು ಸಿಗಲಿಲ್ಲ, ಬಟ್ ರೋಸ್ಮೇರಿ ಸಿಕ್ತು. ಆ್ಯಕ್ಚುಲಿ ಜಬ್ಟೋಲ್ ಸಿಕ್ತು. ನಾನು ತುಂಬ ಹುಡುಕ್ತಿದ್ದೆ ಆನ್ಲೈನಲ್ಲಿ, ಇನ್ನೇನು ಫ್ಲಿಪ್ಕಾರ್ಟಲ್ಲೆಲ್ಲ ಅದು ರೋಸ್ಮೇರಿ ಸಿಗೋಲ್ಲ, ಸೀಡ್ಸೇ ಸಿಗೋದು. ಬಟ್ ಜಬ್ಟೋಲ್ ಈ ಸಲ ಸಿಕ್ತು. ಆ್ಯಕ್ಚುಲಿ ಅದಾಕಿದ್ರೇ ಇನ್ನೂ ತುಂಬ ಒಳ್ಳೆಯದು. ಸೊ ಈ ಸಲ ಅಂತೂ ಎಲ್ಲದೂ ಸಿಕ್ಕಿದೆ. ಎಲ್ಲದನ್ನು ಹಾಕಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ನನ್ನ ಹೇರ್ನೇ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ, ಎಷ್ಟು ಉದ್ದ ಆಗಿದೆ ಅಂತ. ನನಗೆ ಶಾರ್ಟ್ ಹೇರು ಆಲ್ಮೋಸ್ಟ್ ನಾನು 8 ಇಯರ್ ಆಗಿತ್ತು ಶಾರ್ಟ್ ಹೇರೇ ಮೇಂಟೈನ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ನನ್ನ ಮದುವೆಗಿಂತ ಸ್ವಲ್ಪ ಮುಂಚೆ ಹೇರ್ ಕಟ್ ಮಾಡಿಸಿದ್ದು. ನಾನು ಸಾಂಗ್ ಹೇಳ್ತಿದ್ದೀನಿ ಅಂತ ಅಂತಿದ್ದಾನೆ. ಶಾರ್ಟ್ ಹೇರೇ ಮಾಡಿದ್ದೆ. ನನಗೂ ಲಾಂಗ್ ಹೇರ್ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಆ್ಯಕ್ಚುಲಿ ನನ್ನ ತಂಗಿದು ಲಾಂಗ್ ಹೇರ್ ಇತ್ತು, ಅದನ್ನು ನೋಡಿದಾಗೆಲ್ಲ ಅನಿಸ್ತಿತ್ತು ನಾನು ಯಾಕೆ ಕಟ್ ಮಾಡಿಸ್ದೆ ಅಂತ. ಸೊ ಅದಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಂಡು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇ ನೋಡ್ತಿರ್ಬೋದು ನನ್ನ ಹೇರ್ ಇವಾಗ ಎಷ್ಟು ಉದ್ದಾಗಿದೆ ಅಂತ. ಆಲ್ಮೋಸ್ಟು ಶಾರ್ಟ್ಸ್ಗಳಲ್ಲೆಲ್ಲ ರೀಲ್ಸ್ಗಳಲ್ಲೆಲ್ಲ ನೋಡಿರ್ತೀರ, ನನ್ನ ಹೇರ್ ಇವಾಗ ತುಂಬ ಉದ್ದ ಆಗಿದೆ. ಅದಕ್ಕೆ ಕಾರಣ ಬೇರೆ ಯಾವುದೋ ಆಯಿಲ್ ಅಲ್ಲ, ನಾನೇ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಳ್ಳೋ ಆಯಿಲು. ಸೊ ನಿಮಗೂ ಯಾರಿಗಾದರೂ ಈ ಆಯಿಲ್ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ DM ಮಾಡಿ ಅಥವಾ ಕಮೆಂಟ್ ಮಾಡಿ ಸಾಕು. ನಾನು ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಸುಮಾರು ಒಂದು 15ಕ್ಕಿಂತ ಹೆಚ್ಚಿನ ಪದಾರ್ಥಗಳನ್ನ ನಾನು ಯೂಸ್ ಮಾಡಿದ್ದೀನಿ. ನಾನು ಏನೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ಅದನ್ನು ಎಣ್ಣೆ ಒಳಗಡೆ ಹಾಕಿಬಿಟ್ಟು ಸುಮಾರು 1 ಗಂಟೆಯಿಂದ 1.5 ಗಂಟೆವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕುದಿಸಿದ್ದೀನಿ. ಯಾಕೆ ಅಂತ ಅಂದರೆ ನಾವು ಏನು ಯೂಸ್ ಮಾಡಿದ್ದೀವಿ ಇಂಗ್ರೀಡಿಯೆಂಟ್ಸು, ಅದರಲ್ಲಿರೋ ಸತ್ವ ಎಲ್ಲ ಎಣ್ಣೆಯಲ್ಲಿ ಹೋಗಬೇಕು. ಸೊ ಅದಕ್ಕೆ ನಾನು ಅಷ್ಟೊತ್ತು ಕುದಿಸಿದ್ದೀನಿ. ಗೈಸ್ ಏನು ಗೊತ್ತಾ, ಇವತ್ತು ನಮ್ಮ ಚೋಟುದು ಆ್ಯನ್ಯುವಲ್ ಡೇ ಇತ್ತು ಫಂಕ್ಷನ್ನು. ಸೊ 3:30ಗೆಲ್ಲ ಬರಬೇಕು ಅಂತ ಹೇಳಿದರು. ನಮ್ಮ ಶಾಪಲ್ಲಿ ಬೇರೆ ಹುಡುಗರು ಇರಲಿಲ್ಲ, ಸೊ ನಮ್ಮ ಮನೆಯವ್ರು ಬರೋಕ್ಕಾಗಲಿಲ್ಲ. ಬೇಜಾರಲ್ಲೇ ಅವ್ರನ್ನ ಬಿಟ್ಬಿಟ್ಟು ಆದಷ್ಟು ಬೇಗ ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ. ಎಷ್ಟೇ ಬೇಗ ರೆಡಿ ಆದ್ರೂ ಅಲ್ಲಿ ಹೋಗೋ ಅಷ್ಟರೊಳಗಡೆ 4:30 ಆಗೋಗ್ಬಿಟ್ಟಿತ್ತು. ನಾವು ಆಲ್ಮೋಸ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಗಿರುತ್ತೆ, ಎಲ್ಲರೂ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ, ಒಂದು 75% ಮೆಂಬರ್ಸ್ ಅಷ್ಟೇ ಬಂದಿದ್ದರು. ಇನ್ನು ಬರೋರು ಬರ್ತಾನೇ ಇದ್ದರು. ಸೊ ನಾವು ಹೋಗಿ ಒಂದು 1/2 ಅವರ್ ಆದಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಹಬ್ಬ ಸದ್ಯ ಅಂತ ಅಂದ್ಕೊಂಡು ಪ್ರೋಗ್ರಾಮ್ನ ನೋಡ್ತಾ ಇದ್ವಿ. ನಮ್ಮ ಚೋಟು ಸಾಂಗ್ ಎಷ್ಟು ಬೇಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಿದ್ದೆ. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಅವನು ಡ್ಯಾನ್ಸ್ ಮಾಡೋದಕ್ಕೆ ಅಳ್ತಿದ್ದ. ಸೊ ಈ ಸಲ ಏನು ಮಾಡ್ತಾನೋ ಏನೋ ಅನ್ನೋದೊಂದು ಭಯ ಇತ್ತು. ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಸಖತ್ತಾಗೇ ಡ್ಯಾನ್ಸ್ ಮಾಡ್ದೆ. ನನಗಂತೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಮ್ಮ ಹಸ್ಬೆಂಡು ನನ್ನ ಪಕ್ಕದಲ್ಲೇ ಇರಬೇಕಿತ್ತು ಅಂತ ಅನಿಸ್ತು ಆ ಸಿಚುವೇಷನಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಬಿಸ್ನೆಸ್ ಅಂದರೆ ಹೀಗೇ, ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅವ್ನು ಮಧ್ಯಾಹ್ನನೂ ಊಟ ಸರಿಯಾಗಿ ಮಾಡಿರಲಿಲ್ಲ ಅನಿಸುತ್ತೆ, ತುಂಬ ಹೊಟ್ಟೆ ಹಸಿತಿತ್ತು. ಅಲ್ಲೇ ಪಕ್ಕದಲ್ಲಿ ಪಿಜ್ಜಾ ಹಟ್ ನೋಡ್ದೆ, ನಂಗೆ ಪಿಜ್ಜಾ ಬೇಕು ಅಂತ ಹಠ ಮಾಡ್ದೆ. ಸೊ ಬಿಡು, ಅಪರೂಪಕ್ಕೆ ಒಂದು ಸಲ ತಿನ್ಸಿದ್ರೆ ಏನೂ ಆಗಲ್ಲ ಅಂತ ಅಂದ್ಕೊಂಡು ಒಂದು ಪಿಜ್ಜಾ ಆರ್ಡ್ರ್ ಮಾಡಿ ಕೊಟ್ಟೆ. ಅದು 1 ಪೀಸ್ ಪಿಜ್ಜಾ ಮತ್ತು ಕೋಲ್ಡ್ ಕಾಫಿ ಕುಡ್ಕೊಂಡು ಸೀದಾ ಅಂಗಡಿ ಕಡೆ ಬಂದ್ವಿ.
ನಂಗೆ ಕಾಣಿಸ್ತಿಲ್ಲ ಯಾರು ಗಿಫ್ಟ್ ಕೊಡೋಕ್ಕೆ ಶಕ್ತಿ ಬರಲಿ ಅಂತ ನೀರು ಕುಡ್ದು ನನ್ನ ಮಗ ನೋಡಿ ರೋಸ್ ತಗಂತಿ ರಿಚ್ ಹಾಂ ತಗೋ ಏನದು ಕೈಯಲ್ಲಿ ಇಟ್ಕೊಂಡಿರೋದು ಆ ಯಾರು ಕೊಟ್ಟಿದ್ದು ಆ ನೋಡಿ ಇಡೀ ನಮ್ಮ ಚೋಟು ಯಾರೇ ಸಿಕ್ಕಿದ್ರು ಸಾಕು ದಾರಿಯಲ್ಲಿ ಆ ಅವಾರ್ಡ್ನ ತೋರಿಸ್ಬಿಟ್ಟು ನೋಡಿ ನನಗೆ ಪ್ರೈಸ್ ಬಂದಿದೆ, ನೋಡಿ ನನಗೆ ಪ್ರೈಸ್ ಬಂದಿದೆ ಅಂತ ಎಲ್ರಿಗೂ ಹೇಳ್ಕೊಂಬರ್ತಿದ್ದ. ಅದನ್ನು ನೋಡಿದಾಗ ನನಗೆ ಏನಂತ ಅನಿಸ್ತು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಅಷ್ಟೇ ಒಂದು ಶೀಲ್ಡ್ ಸಿಕ್ಕಿದ್ರೆ ಸಾಕು ಎಷ್ಟು ಖುಷಿ ಪಡ್ತಿದ್ವಿ. ಮನೆಗೆ ತಂದು ಅಷ್ಟೇ ಖುಷಿಯಿಂದ ನೋಡಿ ನನಗೆ ಪ್ರೈಸ್ ಬಂದಿದೆ, ನಂಗೆ ಫಸ್ಟು, ನಂಗೆ ಸೆಕೆಂಡು ತರ್ಡು ಫಸ್ಟು ಅನ್ನೋದಕ್ಕಿಂತ ನಂಗೆ ಪ್ರೈಸ್ ಬಂದಿದೆ ನೋಡಿ ಅನ್ನೋದೇ ಒಂದು ದೊಡ್ಡ ಖುಷಿ ಇತ್ತು ನಮಗೆ. ಇವನು ಆ ಥರ ಎಕ್ಸೈಟ್ಮೆಂಟಲ್ಲಿ ಎಲ್ಲರಿಗೂ ತೋರಿಸೋದು ನೋಡಿದ್ರೆ ನನಗಂತೂ ನನ್ನ ಬಾಲ್ಯದ ದಿನಗಳೇ ನೆನಪಾಯಿತು. ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. ನೋಡಿ ಹೆಂಗಿದೆ ಅಂತ ಸ್ಮೆಲ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಪರ್ಫ್ಯೂಮು. ರೀ ಮುಚ್ಚುಳಕ್ಕೆ ಹಾಕಿ ಯಾರ್ರಿ ನೋಡ್ತಾರೆ, ಬಟ್ಟೆಗೆ ಹಾಕಳ್ರಿ. ಹಾಂ ಹೆಂಗೆ ನಾವು ಇದು ನನ್ನ ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ಅಂತ ನನಗೆ ಕೊಟ್ಟಿರೋ ಗಿಫ್ಟ್. ಆ್ಯಕ್ಚುಲಿ ಮದುವೆಗಿಂತ ಮುಂಚೆ ನನಗೆ ಡೈರಿ ಮಿಲ್ಕ್ಸ್ ತುಂಬ ಅಂದರೆ ತುಂಬ ಕೊಡಿಸಿದ್ದಾರೆ. ಮದುವೆ ಆದಮೇಲೆ ರೇರು ಎಲ್ಲೋ 1-2 ಅಷ್ಟೇ ಕೊಡಿಸ್ತಿದ್ರು. ನಾನು ರೇಗಿಸ್ತಿದ್ದೆ ಯಾವಾಗ್ಲೂ, ಮದುವೆಗಿಂತ ಮುಂಚೆ ಅಷ್ಟೇನಾ, ಮದುವೆ ಆದಮೇಲೆ ಏನು ಕೊಡಿಸಲ್ವ ಹಂಗೆ ಹಿಂಗೆ ಅಂತ. ಬಟ್ ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಸ್ಪೆಷಲ್ಲಾಗಿ ಕೊಡಿಸಿದ್ದಾರೆ. ಅದರಲ್ಲೂ ಹುಡುಗರು ಯಾರು ಇರಲಿಲ್ಲ ಬೇಕ್ರಿಯಲ್ಲಿ. ನಮ್ಮ ಬ್ಯುಸಿ ಲೈಫ್ ಹೆಂಗಿದೆ ಅಂತ ಅಂದರೆ ಸಖತ್ ಬ್ಯುಸಿ ಆಗಿದ್ದೀವಿ. ಅದರಲ್ಲೂ ಅವ್ರಿಗೆ ಎಲ್ಲೂ ಹೋಗಿ ತರೋದಕ್ಕೆ ಟೈಮು ಇಲ್ಲ. ಸಿಕ್ಕಿದ ಟೈಮಲ್ಲಿ ಎಲ್ಲ ಮೋಸ್ಟ್ಲಿ ಆರ್ಡ್ರ್ ಮಾಡಿರಬೇಕು ಅಂತ ಅನ್ಕೊತೀನಿ. ಜಪ್ಟೋಗೆಲ್ಲ ಹೆಂಗಾದ್ರೂ ಮಾಡಲಿ ಒಟ್ಟಿನಲ್ಲಿ ಆ ಪ್ರೀತಿಯಿಂದ ಟೈಮ್ ಕೊಟ್ಟು ನನಗೆ ಆರ್ಡ್ರ್ ಮಾಡಿದ್ದಾರೆ ಅಲ್ವಾ, ನನಗೆ ಅದೇ ಖುಷಿ ಆಯಿತು. ಹಾಂ ಯಾಕೆ ನಿಜ, ನಾನು ಮತ್ತು ನಮ್ಮ ಹಸ್ಬೆಂಡ್ ಎಷ್ಟು ಜಗಳಾಡ್ತೀವಿ ಅಂತಂದರೆ ಯಾರಿಗೂ ಗೊತ್ತಿಲ್ಲ, ಅಷ್ಟು ಜಗಳಾಡ್ತೀವಿ. ಬಟ್ ಯಾರಿಗೂ ಹೇಳೋಕ್ಕಾಗದಿರೋಷ್ಟು ಪ್ರೀತಿ ಇದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಏನಂತ ಅಂದರೆ, ಅವರು ನನಗೆ ಗೊತ್ತಿಲ್ದಂಗೆ ನನಗೆ ಗಿಫ್ಟು ಅಂತ ಪರ್ಫ್ಯೂಮ್ ಸೆಟ್ನ ಬುಕ್ ಮಾಡಿದ್ದಾರೆ. ಹಾಗೇನೆ ನಾನು ಅವರಿಗೆ ಸಿಂಪಲ್ಲಾಗಿ ನನ್ನ ಹತ್ರನೂ ಅಮೌಂಟ್ ಇರಲಿಲ್ಲ. ಸೊ ಸಿಂಪಲಾಗಿ ಏನಾದರೂ ಕೊಡಬೇಕು, ಏನು ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನನಗೂ ತಲೆಗೆ ಹೊಳೆದಿದ್ದೆ ಪರ್ಫ್ಯೂಮು. ಅದೇ ಹೇಳೋದಲ್ವ, ಎಷ್ಟೇ ಏನೇ ಇದ್ರೂ ಮನಸ್ಸಲ್ಲಿ ಇರೋ ಪ್ರೀತಿ ಅನ್ಕಂಡೀಷ್ನಲ್ ಅಂತ. ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ನನಗೆ ಪರ್ಫ್ಯೂಮೇ ಕೊಡ್ತಾರೆ ಅಂತ. ಮೋಸ್ಟ್ಲಿ ನಾನೇ ಪರ್ಫ್ಯೂಮೇ ಕೊಡ್ತೀನಿ ಅವರಿಗೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಇದೇ ಪ್ರೀತಿ ಅಲ್ವಾ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸರಿ, ಇದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ, ರೋಸ್. ಆ್ಯಕ್ಚುಲಿ ಮಧ್ಯಾಹ್ನನೇ ಆರ್ಡರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಒಣಗೋಗಿದೆ, ಅಡ್ಜಸ್ಟ್ ಮಾಡ್ಕೊತೀನಿ.